ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂತಹ ಸಮಸ್ಯೆಗಳು, ಎಲ್ಲೋ ಒಂದು ಕಡೆ ಮ್ಯಾರೇಜ್ಗೆ ಟ್ರೈ ಮಾಡ್ತಿದ್ದೀರಾ, ಡಿಲೇ ಆಗ್ತಾ ಇದೆ, ಬಿಸ್ನೆಸ್ ಪ್ರಾಬ್ಲಮ್ಸ್, ಎಜುಕೇಷನಲ್ ಸಮಸ್ಯೆಗಳು, ಆರೋಗ್ಯದಲ್ಲಿ ಏರುಪೇರಿನ ತೊಂದರೆಗಳಿರಬಹುದು. ಇನ್ನು ಭಕ್ತಿಯಿಂದ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಳಿ. ಈ ಎಲ್ಲ ಒಂದು ಸಮಸ್ಯೆಗಳಿಂದ ನೀವು ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ. ಸಾಕಷ್ಟು ಜನ ಕಮೆಂಟ್ಸಲ್ಲಿ ಕೇಳ್ತಿರ್ತೀರಾ ಹೇಗೆ ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಳುವಂಥದ್ದು ಅಂತ. ಸ್ಕ್ರೀನ್ ಮೇಲೆ ಕೂಡ ನಂಬರ್ಸ್ ಬರ್ತಾ ಇದೆ, ಕರೆ ಮಾಡಿದಾಗ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗಲಿ. ಈ ಗುರು ಬದಲಾವಣೆಯಿಂದ ಯಾವ್ಯಾವ ರೀತಿ ಒಂದು ಫಲಗಳು ಸಿಗುತ್ತೆ ಪ್ರತಿಯೊಂದು ರಾಶಿಗೆ ಅಂತ ತಿಳಿಸ್ತಾ ಬಂದಿದ್ದೀರಾ. ಇನ್ನು ಇವತ್ತು ಧನುಸ್ಸು ರಾಶಿಗೆ ಬಂದಿದ್ದೀವಿ. ಧನುಸ್ಸು ರಾಶಿಯವರಿಗೆ ಈ ಒಂದು ವರ್ಷದ ಫಲಗಳು ಯಾವ ರೀತಿ ಇದೆ ಗುರು ಬದಲಾವಣೆಯಿಂದ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಓಂ ದೇವಾನಾಂಚ ಋಷೀಣಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ ಅಂಗೀರಸಾಯ ವಿದ್ಮಹೇ ಸುರಾಚಾರ್ಯಾಯ ಧೀಮಹಿ ತನ್ನೋ ಬೃಹಸ್ಪತಿ ಪ್ರಚೋದಯಾತ್. ಪ್ರೀತಿಯ ಬಂಧುಗಳೇ, ಅಂದರೆ ಈ ರಾಶ್ಯಾಧಿಪತಿನೇ ಗುರು. ಅಂದರೆ 1ನೇ ಮನೆ ಈ ರಾಶಿ ಆಗಿತ್ತು. ಅಂದರೆ ಈ ರಾಶ್ಯಾಧಿಪತಿ ಗುರು ಮತ್ತು ಚತುರ್ಥಾಧಿಪತಿ ಗುರು ಎಲ್ಲಿದ್ದಾನೆ? ಷಷ್ಠಮಕ್ಕೆ ಬರುತ್ತಾ ಇದ್ದಾನೆ. 6ನೇ ಮನೆಗೆ ಬಂದಾಗ ಅಂತಹ ನಿರೀಕ್ಷೆಯ ಫಲಗಳು ನಿಮಗೆ ಕಾಣದು. ಯಾಕೆಂದರೆ ಹೋದ ವರ್ಷ ನಿಮಗೆ ಗುರುಬಲ ಇತ್ತು. ಯಾಕಂದರೆ ನಮಗೆ ಗೊತ್ತಿರೋದೆ 12 ತಾಸು ರಾತ್ರಿ 12 ತಾಸು ಹಗಲು ಅಂತಕ್ಕಂಥ ಇದ್ದೇ ಇರುತ್ತೆ. ಈ ವರ್ಷ ನಮಗೆ ಗುರುಬಲ ಇರೋದಿಲ್ಲ, ಮತ್ತೊಂದು ವರ್ಷ ಇದ್ದೇ ಇರುತ್ತೆ. ಅದನ್ನು ನೀವು ಅರ್ಥ ಮಾಡಿಕೊಳ್ಳಲೇಬೇಕಾಗಿರುವಂಥ ಪದ್ಧತಿ ಇದು. ಹಾಗಾಗಿ ನೀವು ವಿಶೇಷವಾಗಿ ಯುಗಾದಿಯಂದು ಪ್ರಮುಖವಾಗಿ ಕೋತಿಗಳಿಗೆ ಆಹಾರವನ್ನು ಕೊಡಲೇಬೇಕು. ಬರೆದಿಟ್ಕೊಳ್ಳಿ. ಮೊದಲ ರೆಮಿಡಿ ನಿಮಗೆ ಧನುಸ್ಸು ರಾಶಿಯವರಿಗೆ. ಕೊಟ್ಟ ಮಾತು ಬಿಟ್ಟ ಬಾಣ ಬಲಪ್ರಯೋಗ ನಿಮಗೆ ಆಗಬೇಕು ಅಂತಂದರೆ ಧನುಸ್ಸು ರಾಶಿಯವರು ಪ್ರಮುಖವಾಗಿರತಕ್ಕಂತಹದ್ದು ಕೋತಿಗಳಿಗೆ ಹೋಳಿಗೆಯನ್ನು ಉಣಬಡಿಸ್ತೀರಿ. ಇನ್ನು ಈ ವರ್ಷ 6ನೇ ಮನೆಗೆ ಗುರು ಹೋದ್ದರಿಂದ ವಿಶೇಷವಾಗಿ ಹೇಗೆ ಫಲ ನಮಗೆ ಕಾಣಬಹುದು ಅಂತಂದರೆ ಮಧ್ಯಮ ಫಲಗಳು, ಮಿಶ್ರ ಫಲಗಳು. ಷಷ್ಠಮ ಸ್ಥಾನಕ್ಕೆ ಹೋದಾಗ ಎಲ್ಲ ಒಂದು ಕಡೆ ಶತ್ರುಗಳು ಹುಟ್ಕೊಳ್ತಕ್ಕ ಸಾಧ್ಯತೆ, ನಮ್ಮಲ್ಲಿರ್ತಕ್ಕಂತಹ ದಾಯಾದಿಗಳೇ ನಮಗೆ ಶತ್ರುಗಳಾಗುವಂಥದ್ದು, ಮನೆಯಲ್ಲೇ ನಮಗೆ ಶತ್ರುಗಳು ಹುಟ್ಕೊಳ್ತಾರೆ, ಭಯ ಪಡಬೇಕಾಗಿಲ್ಲ. ಆಮೇಲೆ ನೀವೆಲ್ಲೋ ಕೆಲಸ ಮಾಡ್ತಿರ್ತೀರಿ, 20 ವರ್ಷ ಚೆನ್ನಾಗಿದ್ರಿ, ಇದ್ದಕ್ಕಿದ್ದ ಹಾಗೆ ಅವ್ರ ಜೊತೆ ಜಗಳ ಸ್ಟಾರ್ಟ್ ಆಗಿಬಿಡೋವಂಥದ್ದು, ಮತ್ತೊಂದು ಇನ್ನೊಂದು ಏನೋ ಒಂದು ಸಣ್ಣ ಮಟ್ಟದ ಕಿರಿಕಿರಿ ದೊಡ್ಡ ಮಟ್ಟದ ಆಪಾದನೆಯನ್ನು ಹೊತ್ತುಕೊಳ್ಳುವ ಸಾಧ್ಯತೆ ಇರುತ್ತೆ ಈ ರಾಶಿಯವರೆಗೆ. ಆದರೆ ಕಳಂಕ ರಹಿತವಾಗಿ ಇರಬೇಕಾದ್ರೆ ಒಂದನ್ನು ನೀವು ಹಂಡಿಸ್ಕೊಂಡ್ಬಿಡ್ಬೇಕಾಗತ್ತೆ. ನಿಮ್ಮ ಹಣೆಗೆ ಒಂದು ಹಂಡಿಸ್ಕೊಂಡ್ಬಿಡಬೇಕು. ಏನು ಆ ಪಟ್ಟಿ ಅಂತಂದರೆ ಕರ್ತವ್ಯ ಸಹಿತ ಕಲ್ಮಶರಹಿತವಾಗಿ ನಾನು ನಡ್ಕೊಳ್ತೇನೆ ಅನ್ನೋದು ನಿಮ್ಮ ತಲೆಗೆ ಹಾಕ್ಕೊಂಬಿಡಿ. ಆಮೇಲೆ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ, ಯಾವುದೋ ಅಂತಂದರೆ ಸಾಧ್ಯವಾದಷ್ಟು ನಿಮಗೆ ಸಮಬಲನಾಗಿರ್ತಕ್ಕಂಥ ಶತ್ರು 2ನೇ ಮನೆ ಅಧಿಪತಿ. 2ನೇ ಮನೆ ಅಧಿಪತಿ ನಿಮಗೆ ಸಮವಾಗಿರೋ ಶತ್ರು ಆಗಿರುತ್ತಾನೆ ಶನಿ. ಆದ್ದರಿಂದ ಆ ಬಾಣಾಕಾರದಲ್ಲಿ ಒಂದು ಹೋಮಕುಂಡವನ್ನು ಮಾಡಿಸುವಂಥದ್ದು, ಒಂದು ಹೋಮಕುಂಡವನ್ನು ಆ ಆಕೃತಿಯಲ್ಲಿ ಮಾಡುವಂಥದ್ದು, ಅಥವಾ ಮೆಟಲಲ್ಲಿ ಮಾಡಿ ಶನೇಶ್ವರ ದೇವಸ್ಥಾನಕ್ಕೆ ನೀವು ದಾನವೂ ಮಾಡಬಹುದು. ಅಥವಾ ಆ ಆಕೃತಿಯಲ್ಲಿ ಹೋಮಕುಂಡವನ್ನು ಹಾಕಿ ಹೋಮವನ್ನು ಯಾವುದಾದರೂ ಒಂದು ಗುರುವಾರ ಅಥವಾ ಶನಿವಾರ ದಿವಸ ಹೋಮವನ್ನು ಮಾಡುವಂಥದ್ದು. ಅದರಲ್ಲಿ ಗುರುವಿನ ಗಾಯತ್ರಿ ಹೋಮವನ್ನು, ಶನಿಯ ಗಾಯತ್ರಿ ಹೋಮವನ್ನು ಸಹಸ್ರ ಸಂಖ್ಯೆಯಲ್ಲಿ ಮಾಡಿದ್ದೇ ಆದರೆ ನೀವು ಅಭೀಷ್ಟ ಫಲವನ್ನು ಪಡೆದುಕೊಳ್ತೀರಿ, ಅನಿಷ್ಟ ಫಲವನ್ನು ಹೊರಗೆ ದೂಡುತ್ತೀರಿ. ಇದು ಮುಖ್ಯವಾಗಿರ್ತಕ್ಕಂತಹ ಘಟ್ಟ ಧನುಸ್ಸು ರಾಶಿಯವರ ಈ ವರ್ಷದ ಫಲವಾಗಿರುತ್ತೆ. ಭಯವೇ ಪಡದೆ ಗುರುಬಲ ಇದ್ದಷ್ಟೇ ಫಲವನ್ನು ನಾವು ಪಡ್ಕೊಳ್ತೀವಿ ಅಂತಂದರೆ ಸ್ವಲ್ಪ ಗುರುವಿನ ಬಳಿ ಹೆಚ್ಚಿಗೆ ಅಪ್ಲಿಕೇಶನ್ ಹಾಕ್ಕೊಳ್ತೀರಿ, ಗುರುವಿನ ಮಂತ್ರ ಹೆಚ್ಚಿಗೆ ಹೇಳ್ಕೊಳ್ತೀರಿ. ಅದರ ಕಾಂಬಿನೇಷನ್ ನಿಮಗೆ ಸೆಟ್ ಮಾಡೋದಾದರೆ ಹೇಗೆ ನೀವು ಮಾಡ್ಕೊಳ್ಬೇಕು ಅಂತಂದರೆ ಗುರುವಿನ ಸ್ತೋತ್ರ ಹೇಳ್ಕೊಳ್ಳಲೇಬೇಕಾಗಿರುವಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು, ಅದ್ವಿತೀಯವಾಗಿರ್ತಕ್ಕಂಥದ್ದು. ಇನ್ನು ಚಂದ್ರನ ಅಷ್ಟೋತ್ತರ, ಚಂದ್ರ ಮತ್ತು ಗುರು ನೀವು ಹೇಳ್ಕೊಳ್ತೀರಿ ಕಾಂಬಿನೇಷನ್ ಅಂದರೆ ಗಜಕೇಶ ಯೋಗವನ್ನೇ ಪಡೆದುಕೊಂಡ್ಬಿಡ್ತೀರಿ. ಅಂಥ ಅದ್ಭುತವಾಗಿರ್ತಕ್ಕಂಥದ್ದು ಇದ್ದೇ ಇರತಕ್ಕಂಥದ್ದು. ಆಮೇಲೆ ಪೂರ್ವ ಪುಣ್ಯಾಧಿಪತಿ ಏನು ಒಮ್ಮೆ ಸ್ಮರಣೆ ಮಾಡ್ತಕ್ಕಂಥದ್ದು ಕೂಡ ಯಾರು ನಿಮಗೆ ಅಂತಂದರೆ ಕುಜನ ಮಂತ್ರವನ್ನು ನೀವು ಹೇಳ್ಕೊಳ್ತೀರಿ. ಕುಜನ ಅಷ್ಟೋತ್ತರ, ಚಂದ್ರನ ಅಷ್ಟೋತ್ತರ, ಗುರುವಿನ ಅಷ್ಟೋತ್ತರ ಹೇಳ್ಕೊಳ್ತೀವಿ ಅಂತಂದರೆ ಇನ್ನು ದೊಡ್ಡ ಮಟ್ಟದ ಗೋಲ್ ಇಟ್ಕೊಂಡಿದ್ದೀರ ಅಂತಂದರೆ ಅವರು ಆ ಹೋಮವನ್ನು ಮಾಡುತ್ತೀರೋ ತೋರಿಸಿ ನೋಡೋಣ. ಯಾರು ನಿಮಗೆ ಹೇಳಿದ್ದು ಆ ತೊಂದರೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಚೆನ್ನಾಗಿ ಧನುಸು ರಾಶಿಯವರು ಇರ್ತೀರಿ.
ಖಂಡಿತ ಗುರುಗಳೇ, ಧನುಸು ರಾಶಿಯವರಿಗೆ 6ನೇ ಮನೆಗೆ ಗುರು ಹೋಗ್ತಾ ಇರೋದ್ರಿಂದ ಯಾವುದೇ ರೀತಿಯಾಗಿರುವಂಥ ಆತಂಕ, ಭಯ ಬೇಡ. ಇನ್ನು ಗುರು ಹಾಗೆ ಚಂದ್ರನ ಅಷ್ಟೋತ್ತರವನ್ನು ಪಠನೆ ಮಾಡೋದ್ರಿಂದ ಅವರಿಗೆ ಒಳಿತನ್ನ ಕಾಣಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಧನುಸು ರಾಶಿಯವರಿಗೆ ಯಾವ ರೀತಿಯಾಗಿರುವಂತಹ ಫಲಾನುಫಲಗಳು ಈ ಗುರು ಬದಲಾವಣೆಯಿಂದ ಆಗುತ್ತೆ ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.